Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ಈಗ ಶಾಸಕರು ಮನೆ ಕೊಟ್ಟಿಲ್ಲ ಅಂತ ಪಾಪ ಅಜ್ಜಿ ಹೇಳ್ತಾರೆ. ಅವರು ಸಂಬಂಧಿಕರು ಎಲ್ಲರೂ ಬಂದು ಹೇಳತ್ತಾರ, ಒಂದು ಮನೆ ಕೊಡಿಸ್ರಿ, ಏನಾಗೋದೈತಿ, ಖಾಲಿ ಅದಾವಂತಾವು ಆಶ್ರಯ ಮನೆಗಳು. ನಮ್ಮ ಕಾರ್ಯಕರ್ತರು ಹೇಳಿದರು ಅಂಥವೆಲ್ಲ ನಿಂತು ಶಾಸಕ ಕೊಡಿಸ್ಬೇಕು, ಇಂಥವೆಲ್ಲ ಸುಳ್ಳು ಅಪಾದನೆ ಮಾಡ್ಬಾರ್ದು ಸುಮ್ಮನೆ. ಆ್ಯಕ್ಚುಲಿ ನಾನು ಅಲ್ಲಿ ನಮ್ಮ ಹುಡುಗರು ಭಾಗದವ್ರು ಹೇಳಿದ ಪ್ರಕಾರ ಅಧಿಕಾರಿಗಳು ತಪ್ಪಿಲ್ಲ. ಇದು ತಗೊಳ್ಳೋಣ, ಇದು ಇನ್ವರ್ಟರ್ ಎಸಿ. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು ವಿ-ಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. ವಿ-ಗಾರ್ಡ್, ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್. ಇನ್ನೂ ಯಾರೋ ಒಂದು ಪರ್ಟಿಕ್ಯುಲರ್ ಹೆಸರು ಹೇಳಿದ್ದಾರೆ, ಅದನ್ನು ನಾನು ಗೃಹ ಮಂತ್ರಿಗಳಿಗೆ ಮಾತಾಡ್ತೀನಿ. ನಾನು ಅವ್ರ ಮೇಲೆ ಆ್ಯಕ್ಷನ್ ತೊಗೋಬೇಕಾಯ್ತು, ಸುಮ್ಮನೆ ಡಿ ಸಿ ಪಿ ಅವ್ರ ಮೇಲೆ ಆ್ಯಕ್ಷನ್ ತೊಗೊಂಡ್ರ ಅಂತ ಹೇಳಿ ಅದನ್ನು ನಾನು ಹೋಮ್ ಮಿನಿಸ್ಟ್ರಿಗೆ ನಾವು ಮಾತಾಡ್ತೀವಿ. CPI ಎಲ್ಲ ಇಂಥವರೆಲ್ಲ ಇನ್ವಾಲ್ವ್ ಆಗಿದ್ದಾರೆ, ಬಿಟ್ಕೊಟ್ಟು ಯಾರೋ ಮಾಡಿ ತಪ್ಪಿಗೆ ಯಾರೋ ಅನುಭವಿಸ್ತಾ ಇದ್ದಾರೆ ಅಂತ ನಮ್ಮ ಹುಡುಗರು ಹೇಳಿದರು, ಕಾರ್ಯಕರ್ತರು. ಅದನ್ನು ನಾನು ಮಾತಾಡ್ತೀನಿ, ಗೃಹ ಮಂತ್ರಿಗಳಿಗೆ ಮಾತಾಡ್ತೀನಿ. ಇದು PI ಏನು ಇನ್ಸ್ಪೆಕ್ಟರ್ ಸಸ್ಪೆಂಡ್ ಮಾಡಿದ್ದಾರೆ, ಈಗ ಬಂದವರು ಎಲೆಕ್ಷನ್ ಟೈಮ್ದಾಗ ಅವ್ರನ್ನ ಸಸ್ಪೆಂಡ್ ಮಾಡಿದ್ದಾರೆ. ಬಟ್ ನಿಜವಾದ ಯಾರಿದ್ದಾರೆ ಅವ್ರನ್ನ ಮಾಡಿಲ್ಲ ಅನ್ನೋ ಅದಕ್ಕೆ ಹೇಳ್ತಾ ಇದ್ದೀನಲ್ರಿ ಸರ, ನಾನು ಈ ನಮ್ಮ ಇಲಾಖೆ ಸಚಿವರೇನದಾರಲ್ಲ, ಗೃಹ ಸಚಿವರು, ಮುಖ್ಯಮಂತ್ರಿಗಳಿಗೆ ಯಾರು ಏನು ಮಾಡ್ತಾರೆ ಅನ್ನೋದು ಏನೋ ಅವ್ರು ಸೀರಿಯಸ್ನೆಸ್ಸೇ ಇಲ್ಲ. ಕರೆಕ್ಟಾಗಿ ಬರಬೇಕು, ನಿಲ್ಬೇಕು, ನಿಂತು ಯಾವ ಅಧಿಕಾರಿ ಮಾಡಿದ್ದಾರೆ ಅಂಥೇಳಿ ಅದಕ್ಕೊಂದು ಸಮಿತಿ ರಚನೆ ಮಾಡಬೇಕು. ಹೆಂಗೆ SIT ಇಂಥವೆಲ್ಲ ಮಾಡ್ತಾರಲ್ಲ, ಇವನ್ನೆಲ್ಲ ಈಸಿ ತೊಗೋಬಾರ್ದು. ಕೆಲಸಕ್ಕೆ ಬರೋದೆಲ್ಲ SIT ಕೊಡ್ತಾರೆ, ಇಂಥವೆಲ್ಲ ಸೀರಿಯಸ್ ತೊಗೊಂಡು ಯಾರು ಇದಕ್ಕೆಲ್ಲ ಹೊಣೆ ಯಾರು ಅನ್ನೋದನ್ನು ಪತ್ತೆ. ಸುಮ್ಮನೆ 1-2 ತಿಂಗಳ ಮುಂಚೆ ಒಬ್ಬ ಅಧಿಕಾರಿ ಬಂದ ಅವ್ನು ಸಸ್ಪೆಂಡ್ ಮಾಡೋದು, DCP ಸಂಬಂಧ ಇಲ್ಲ ಅವ್ನು ಸಸ್ಪೆಂಡ್ ಮಾಡೋದು, ಇವೆಲ್ಲ ಮಾಡಬಾರ್ದು. ರಿಯಾಲಿಟಿ ಏನಾಗಿದೆ, ಇವ್ರಿಗೆ ಯಾಕೆ ಅನ್ಯಾಯ ಆಯಿತು, ಎಲ್ಲಿ ತಪ್ಪು, ಗೃಹ ಇಲಾಖೆ ಎಲ್ಲಿ ತಪ್ಪು ಮಾಡಿದೆ ಅದನ್ನು ಪತ್ತೆ ಹಚ್ಚಿ ಆ್ಯಕ್ಷನ್ ತೊಗೋಬೇಕು ರೀ. ಸುಮ್ಮನೆ ಯಾರ್ಯಾರು ಬಂದವ್ರ ಮೇಲೆ ತಾವು ಹೇಳ್ದಂಗೆ 1.5 ತಿಂಗಳಿಂದ ಬಂದವ್ರು ಅವ್ರಿಗೆ ಏನು ಗೊತ್ತಿರುತ್ತೆ ಅಂಥವ್ರ ಮೇಲೆ ತೊಗೊಬಾರ್ದು. ಆಗ್ತಾ ಇಲ್ಲ ಅದು. ಅದನ್ನು ಕರೆಕ್ಟ್ ಸರ್ಕಾರ ಮಾಡ್ಬೇಕ್ರಿ, ಅದನ್ನ ಗೃಹ ಇಲಾಖೆ ಮಾಡ್ಬೇಕು. ಅದನ್ನ ನಾನು ಇತ್ತೀಚೆಗೆ 1 ವರ್ಷದಿಂದ ಭಾಳ ಅಬ್ಸರ್ವ್ ಮಾಡ್ತಾ ಇದ್ದೇನೆ. ನಮ್ಮ ಸರ್ಕಾರ ಇದ್ದಾಗೂ ನಾನು ನೋಡ್ತಾ ಇದ್ದೀನಿ, ಯಾವುದೇ ಕ್ಲಬ್ ಇರ್ಬೋದು, ಲೇಟ್ ನೈಟ್ ಪಾರ್ಟೀಸ್ ಇರ್ಬೋದು, 12-1 ಗಂಟೆ ಮಠ ರಾತ್ರಿ ಪಾರ್ಟಿ ಮಾಡೋದು, ಕುಡಿಯೋದು ನಾವೆಂದೂ ಪರ್ಮಿಷನ್ ಕೊಟ್ಟಿದ್ದಿಲ್ಲ. ನಾನು ಈ ಭಾಗದಿಂದ ನಾನು ಹೇಳ್ತಾ ಇದ್ದೇನೆ. ಇವತ್ತು ಹಾವೇರಿ ಇರ್ಬೋದು, ಗದಗ, 3 ಕ್ಷೇತ್ರದಲ್ಲಿ ನಾನು ನೋಡ್ತಾ ಇದ್ದೀನಿ, ಎಲ್ಲಿಗೂ ಎದಕ್ಕೂ ಪರ್ಮಿಷನ್ ಕೊಟ್ಟಿದ್ದಿಲ್ಲ. ಗಾಂಜಾ ಓಪನ್ ಆಗ್ತಾಯಿದೆ, ಎಲ್ಲಿ ಯಾವುದೂ ಕೇಸ್ ಆಗ್ತಾಯಿಲ್ಲ. ಆ ನಶೆಲಿಂದ ಇವೆಲ್ಲ ಆಗ್ತಾಯಿದೆ. ಅದು 48-50 ತಾಸು ಇರ್ತೈತಂತ. ಏನು ಮಾಡ್ತಾರೆ ಅನ್ನೋದು ಅವ್ರಿಗೆ ಗೊತ್ತಿರೋಂಗಿಲ್ಲ. ಮೋಸ್ಟ್ಲಿ ಅವ್ನು ಇಲ್ಲೂ ಮಾಡ್ಯಾನ, ಇನ್ನೂ ನಶೆ ಹೇಳಿದ್ರೆ ಕಾಣುತ್ತೆ. ರೈಲ್ವೆದಾಗೂ ಒಂದು ಇದನ್ನು ಮಾಡ್ಯಾನ ಅವನು. ಹಿಂಗೆ ಇವು ನಾನು ಆಗ್ರಹ ಮಾಡೋದು ಸರ್ಕಾರಕ್ಕೆ, ರಾತ್ರಿ ಲೇಟ್ ನೈಟ್ ಪಾರ್ಟೀಸ್ ಇರ್ಬೋದು, ರೆಸ್ಟೋರೆಂಟ್ನ ಓಪನ್ ಮಾಡಬೇಡಿ. ವಿದೌಟ್ ಲೀಕರ್ ಪರ್ಮಿಷನ್ ಇಲ್ಲದೆ ಸಾಕಷ್ಟು ಹೋಟೆಲ್ಗಳು ಎದ್ದಿಂತ ಹುಬ್ಳಿ ಆಡೋ. ಎಲ್ಲಿ ಬೇಕಲ್ಲಿ ಹೋಗ್ರಿ, ಕುಸ್ಗಲ್ ರೋಡ್ ಹೋಗ್ರಿ, ಈ ಕಡೆ ಬರ್ರಿ, ಸೋಲಾಪುರ ರೋಡ್ ಬರ್ರಿ, ಎಲ್ಲಿ ಬೇಕಲ್ಲಿ ಹೋಗ್ರಿ ನೀವು. ಲೀಕರ್ ವಿದೌಟ್ ಪರ್ಮಿಷನ್ ಲೀಕರ್ ಮಾರ್ತಾಯಿದ್ದಾರೆ. ಆಮೇಲೆ 12 ಆದರೂ ಯಾರು ಹೇಳೋರು ಕೇಳೋರು ಯಾರಿಲ್ಲ. ಇವೆಲ್ಲ ದಾರಿ ತಪ್ತಾವು. ಆಮೇಲೆ ಕ್ರೈಮ್ ಆಗಲಿಕ್ಕೆ ಇವೆಲ್ಲ ಸೂಚನೆಗಳು. ಇವು ಕ್ರೈಮ್ ಆಗಕ್ಕೆ ಬುದ್ಧಿ ಬರೋ ದಾರಿಗಳು, ಇದಕ್ಕೆ ದಾರಿ ಮಾಡಿಕೊಡ್ತೈತಿ. ಇವೆಲ್ಲ ಲೇಟ್ ನೈಟ್ ರಾತ್ರಿ ಕುಡಿಯೋದು, ಗಾಂಜಾ ಸೇದೋದು ಮಾಡಿರಿ. 10ವರೆಗೆ ಬಂದ್ ಮಾಡಬೇಕೆಲ್ಲ ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗಳನ್ನು. ಇಲ್ಲಿಗಲ್ ಸರಾಯಿ ಸಪ್ಲೈ ಏನು ಮಾಡ್ತಾಯಿದ್ದಾರೆ ಅವೆಲ್ಲ ಬಂದ್ ಆಗಬೇಕು. ಟೈಮ್ ಮೇಂಟೈನ್ ಮಾಡಿರಿ. ಅದನ್ನೇ ಸರ್ ನಾನು ಹೇಳ್ತಾ ಇರೋದು, ಸರ್ಕಾರಕ್ಕೆ ನಾನು ಒತ್ತಾಯ ಮಾಡ್ತೀನಿ. ಇಲ್ಲಿಗಲ್ ಎಲ್ಲ ಲೀಕರ್ಗಳನ್ನು, ಆಮೇಲೆ ಡ್ರಗ್ಸು, ಗಾಂಜಾ ಇವೆಲ್ಲ ಬಂದ್ ಆಗ್ಬೇಕು ರೀ. ನೋಡಿ, ತಾನಾಗೆ ಕ್ರೈಮ್ ಎಲ್ಲ ಕಡಿಮೆ ಹಾಕ್ಕೊಂತ ಹೋಗುತ್ತೆ. ಇದು ಪೊಲೀಸವ್ರಿಗೂ ಮಾಹಿತಿ ಇರುತ್ತೆ ಯಾಕೆ ಇದನ್ನು ತಪ್ಪು ಮಾಡ್ತಾಯಿದ್ದಾರೆ. ಅದಕ್ಕೆ ನಾನು ಮಾನ್ಯ ಪರಮೇಶ್ವರಲ್ಲಿ ನಾನು ವಿನಂತಿ ಮಾಡ್ತೀನಿ, ಹುಬ್ಬಳ್ಳಿ ಧಾರವಾಡದಲ್ಲಿ ಲೇಟ್ ನೈಟು ಎಲ್ಲ ಹೋಟೆಲ್ಗಳನ್ನು ಬೇಗ ಮುಚ್ಚಿಸ್ಬೇಕು. ರಾತ್ರಿ 12 ಮಟನೂ ಸರಾಬರಾಜು ಆಗಬಾರ್ದು. ಇಲ್ಲಿಗಲ್ ಸರಾಯಿಗಳನ್ನು ಹೋಟೆಲಲ್ಲಿ ಮಾರೋದು ಬಂದ್ ಆಗಬೇಕು.
ಹೇಳಿ. ಹೌದು, ಅದು ಒಬ್ಬ ಅಧಿಕಾರಿಗಳ ವೈಫಲ್ಯದಿಂದಲೇ ಇವೆಲ್ಲ ಆಗೋ, ಇವೆಲ್ಲ ಗೊತ್ತಿದ್ದು ಸುಮ್ಮನೆ ಕುಂದಿರ್ತಾರಲ್ಲ, ಅದರಲ್ಲಿಂದಲೇ ಇವೆಲ್ಲ ಆಗೋದು ಕ್ರೈಮ್ಗಳು. ಇವರೆಲ್ಲ ಸ್ಟ್ರಿಕ್ಟ್ ಆಗಿತ್ತು ಅಂತಂದ್ರೆ ಬಡಿಬೇಕ್ರಿ. ಸಾಯಂಕಾಲ ಎಲ್ಲೋ ಒಂದು ಕಡೆ ಗುಂಪು ಮಾಡಿ ಎಲ್ಲೋ ಒಂದು ಕಡೆ ಔಟ್ಸ್ಕರ್ಟ್ನಾಗ ಹೋಗಿ ಎಲ್ಲೇ ಹಳೆ ಮನೆಗೆ ಇರ್ತಾವೆ, ಆ ಹಳೆ ಮನೆಗೆ ಕಂಪೌಂಡ್ ಮಾಡೋದು, ಒಳಗೆ ಗಾಂಜಾ ಸೇದೋರು ನಾನು ನೋಡಿದ್ದೀವಿ. ಎಷ್ಟು ಸಾರಿ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಬಂದ್ ಮಾಡಿಸ್ಬೇಕ್ರಿ ಅದನ್ನ ತಿಳಿದುಕೊಳ್ಳೆ. ಅದನ್ನು ಪೊಲೀಸ್ ಅಲರ್ಟ್ ಆಗ್ಬೇಕು. ನಮ್ಮಂಥವ್ರು ಯಾರೋ ಫೋನ್ ಮಾಡ್ತಾರೆ, ಹಿಂಗಾಗಿದೆ ಸಾಹೇಬ್ರ, ಈಗ ಬಂದ್ ಮಾಡಿಸ್ರಿ, ನಮ್ಮ ಓಣ್ಯಾಗ ಇಲ್ಲಿ ಬಂದು ಕುಂದಿರ್ತಾರೆ ಡ್ರಗ್ಸ್ ಅಂತೇಳಿ. ನವೀನ್ ಪಾರ್ಕ್ದಾಗ 7-8 ವರ್ಷ ಮುಂಚೆ ನಾನು ಅದೇ MLC ಆದಾಗ ಬಂದ್ ಮಾಡಿಸಿದೆ. ನಾನೇ ಹೋದೆ ರೀ ಅಲ್ಲಿ, ಬಂದ್ ಮಾಡಿಸಿದೆ. ಒಂದು ಅಪಾರ್ಟ್ಮೆಂಟ್ ಬುಡಕ್ಕೆ ಬಂದು ಡ್ರಗ್ಸ್ ತೊಗೊಂಡು ಕುಂದಿರ್ತಿದ್ರು ಹುಡುಗರು. ಆಮೇಲೆ ಅವು ಏನೇನು ವಿಚಾರ ಬರ್ತಾರೆ ಗೊತ್ತಾಗಲ್ಲ. ಅವು ಡ್ರಗ್ಸ್ ತೊಗೊಂಡಿಂದ ಮನುಷ್ಯ ರಾಕ್ಷಸ ಆಗಿಬಿಡ್ತಾನೆ. ಹೀಗಾಗಿ ಅವು ಸ್ಟಾರ್ಟ್ ಆಗ್ತಾವೆ, ಅವಾಗ ಕ್ರೈಮ್ಗಳು ಸ್ಟಾರ್ಟ್ ಆಗ್ತಾವೆ. ಆಕಿನ ಹೊಡಿನು ಇವ್ನು ಹೊಡಿನು ಅಂತೇಳಿ ಏನು ರೀ. ಆದ್ದರಿಂದ ಇದೆಲ್ಲ ಬಂದ್ ಆಗ್ಬೇಕು, ಅಧಿಕಾರಿಗಳು ಅಲರ್ಟ್ ಆಗ್ಬೇಕು. ಇವನ್ನೆಲ್ಲ ಸೀರಿಯಸ್ ಆಗಿ ತೊಗೊಂಡ್ರೆ ಹುಬ್ಬಳ್ಳಿ ಧಾರವಾಡದಲ್ಲಿ ಇಂಥ ಕ್ರೈಮ್ಗಳು ಆಗಲ್ಲ ಅಂತ ನಾನು ಹೇಳ್ತೀನಿ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.